ಅವರನ್ನ ಅಪರಾಧಿಗಳು ಅಂತ ಮಾಡಿ ಅವ್ರನ್ನ ನಂತರ ಬಿಡುಗಡೆ ಮಾಡಿ ಸಿಬಿಐ ಇದು ಸರಿ ನಡೆದಿಲ್ಲ ಅಂತ ಹೇಳಿದ್ರು ಕೂಡ ಆ ತನಿಖೆನ ಸರಿ ಮುಂದುವರಿಸಲಿಲ್ಲ ಹಿಂದಿನ ಸರ್ಕಾರ. ಈಗಿನ ಸರ್ಕಾರ SIT ಮಾಡಿದೆ. ಈ SITಯಲ್ಲಿ ನಾನು ಅಲ್ಲಿ ಕೊಲೆಯಾದ ಇವುಗಳನ್ನ ಊತಾಕಿದ್ದೀನಿ ಅಂತ ಹೇಳುವಂತ ಒಬ್ಬ ಮನುಷ್ಯ ಬಂದಿದ್ದಾನೆ. ಅದ್ರ ಜೊತೆಗೆ ಯಾವ ಸೌಜನ್ಯದಿಂದ ಹಿಡಿದು ಸೌಜನ್ಯ ಕೊಲೆ, ಅತ್ಯಾಚಾರ ಕೊಲೆ ಮತ್ತು ಪದ್ಮಲತಾ ಪ್ರಕರಣದಿಂದ ಹಿಡಿದು ಈವರೆಗಿನ ಇವುಗಳ ಇಡೀ ಆಮೂಲಾಗ್ರ ತನಿಖೆ ಆಗಬೇಕು. ಇದಕ್ಕೆ ಆಗ್ರಹಿಸ್ತಾ ಇರುವಂತಹ ಪ್ರಗತಿಪರ ಸಂಘಟನೆ ಮತ್ತು ವ್ಯಕ್ತಿಗಳನ್ನ ದಕ್ಷಿಣ ಕನ್ನಡದ ವಸಂತ್ ಗಿಳಿಯಾರ್ ಅನ್ನುವರು ದುಷ್ಟಕೂಟ, ಎಡಚರು ಮತ್ತು ಏನೋ ಬುಡಮೇಲು ಕೃತ್ಯ, ದೇಶದ್ರೋಹದ ಇದು ಅಂತೆಲ್ಲ ಮಾತಾಡಿದಾರಲ್ಲ, ಅವ್ರ ವಿರುದ್ಧ ಗೃಹ ಇಲಾಖೆ ಏನೋ ಕ್ರಮ ತಗೋಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಇದು ಮಾಮೂಲಿ ಹೇಳಿಕೆಗಳಲ್ಲಿ ನಿಂತೋಗುವ ಕ್ರಮ ಆಗಬಾರ್ದು. ಈ ಮಾತುಗಳಲ್ಲಿ ಏನಿದೆ ಅಂದ್ರೆ, ಒಂದು ಸಮಾಜದ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಂತಹ ಪ್ರಗತಿಪರರ ಸಂಘಟನೆ ಒಕ್ಕೂಟ ಅಂದ್ರೆ ಅದು ಸುಮ್ಮನೆ ಲಾಟ್ಪುಟ್ ಏನೇನೋ ಅಲ್ಲ. ಅದು ಗಾಂಧಿ ಸ್ವಾತಂತ್ರ್ಯ ಹೋರಾಟದಿಂದಲೂ ಅದರಿಂದ ಪೂರ್ವದಿಂದಲೂ ಇಡೀ ಯಾವುದೇ ಊರು ನಗರಗಳನ್ನ ಒಂದು ವಿವೇಕಿತರ ಗುಂಪು ಅದು ಪ್ರಗತಿಪರ ಒಕ್ಕೂಟ ಅಂತ ಹೇಳಿದ್ರೆ ಇದಲ್ಲ, ಅವರು ಮಾತಾಡೋ ಥರದ ಇದಲ್ಲ. ಬಹಳ ದೊಡ್ಡ ಜವಾಬ್ದಾರಿಯುಳ್ಳ ಜನರ ಒಂದು ಒಕ್ಕೂಟ ಅದು. ಅದಕ್ಕೆ ಬಹಳ ದೊಡ್ಡ ಪರಂಪರೆ ಇದೆ. ಅಂತಹದಕ್ಕೆ ಈ ತರದ ಹಗುರವಾದ ಭಾಷೆ ಬಳಸೋದು ಮತ್ತು ಅವ್ರ ಮೇಲೆ ಈ ತರ ಆರೋಪ ಮಾಡೋದಿದೆಯಲ್ಲ, ಈ ಆರೋಪ ಮಾಡ್ತಿರೋರು ನಿಜವಾಗಿ ಸಮಾಜದಲ್ಲಿ ಎಲ್ಲ ಬುಡಮೇಲು ಕೃತ್ಯಗಳನ್ನು ಮಾಡ್ತಿರೋರು. ಹಾಗಾಗಿ ರಾಜ್ಯ ಸರ್ಕಾರ ಇವ್ರ ವಿರುದ್ಧ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಬೇಕು. ಸುಮೋಟೋ ಪ್ರಕರಣ ಅದಕ್ಕೆ ಅದಾಗುತ್ತಾ? ಹೌದು, ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಬೇಕು. ಆಮೇಲೆ ಈ ಗಲಾಟೆಗಳಲ್ಲಿ ಧರ್ಮಸ್ಥಳದ ನಡೆದಿರುವಂತಹ ಕೊಲೆ, ಅತ್ಯಾಚಾರಗಳ ಇವುಗಳು ಮುಚ್ಚೋಗ್ಬಾರ್ದು. ಅದು ತೀವ್ರವಾಗಿ ತನಿಖೆಗೆ ಮುಂದುವರಿಬೇಕು ಅದು, ಆಯ್ತಾ? ಆಮೇಲೆ ಯಾರು ಈವರೆಗೂ ಕೂಡ ಧರ್ಮಸ್ಥಳ ಗ್ರಾಮದಲ್ಲಾಗಿರುವ ಕೊಲೆ, ಅತ್ಯಾಚಾರಗಳು ಅಂತ ಮಾತಾಡಿದ್ದಾರೆ ಹೊರತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಆಡಳಿತ ನಿರ್ವಹಿಸಿರುವಂತಹ ವೀರೇಂದ್ರ ಹೆಗ್ಡೆ ಅವ್ರನ್ನ ಯಾರು ಹೆಸರಿಸಿ ಅವ್ರು ಮಾಡಿದ್ದಾರೆ ಅಂತಾಗಿ ಯಾರು ಹೇಳಿಲ್ಲ. ಆದ್ರೆ ಈವರೆಗಿನ ಒಟ್ಟು ಬೆಳವಣಿಗೆಗಳಲ್ಲಿ ಅವರು ಅದನ್ನ ಅವರೇ ತಮ್ಮ ಮೇಲೆ ಹಾಕೊಂಡು ಎಲ್ಲರನ್ನು ಎಷ್ಟು ಬಲವಾಗಿದೆ ಇದು ಅವ್ರ ಮೇಲಿನ ಇದು ಯಾರು ಅವ್ರನ್ನ ಅವ್ರ ಮೇಲೆ ಆರೋಪನೂ ಕೂಡ ಮಾಡಿಲ್ಲ, ಆರೋಪನೂ ಮಾಡಿಲ್ಲ, ಅವರೇ ಮಾಡಿದ್ದಾರೆ ಅಂತ ಹೇಳಿಲ್ಲ. ಆದ್ರೆ ರಾಜ್ಯದಾದ್ಯಂತ ಬೆಳೀತಾ ಇರುವ ಮತ್ತೆ ಅಲ್ಲಿ ಅತ್ಯಾಚಾರಗಳ ವಿರುದ್ಧ ತನಿಖೆ ನಡೀಬೇಕಾಗಿರೋದು ಧರ್ಮಸ್ಥಳಕ್ಕೆ ಕಳಂಕನ ನಿವಾರಿಸೋದಕ್ಕಾಗಿ, ಧರ್ಮಸ್ಥಳಕ್ಕೆ ಕಳಂಕ ಹಚ್ಚೋಕಲ್ಲ. ಆಕ್ಚುಲಿ ಇದನ್ನ ಅವರೇ ಮಾಡ್ಬೇಕಾಗಿತ್ತು, ಮುಂದೆ ನಿಂತು ಅವರೇ ಆಗ್ರಹಿಸಬೇಕಾಗಿತ್ತು. ನಮ್ಗೆ ಇಂಥ ಜಾಗ ಕರ್ನಾಟಕದ ಪ್ರತಿ ಹಳ್ಳಿಯ ಪ್ರತಿ ಮನೆಯು ಧರ್ಮಾತೀತವಾಗಿ ಜನ ಕೊಟ್ಟಿರೋ ದುಡ್ಡಿಂದ ಧರ್ಮಸ್ಥಳ ಅನ್ನೋದು ಅದು ದೊಡ್ಡದಾಗಿ ಬೆಳೆದಿರೋದು. ಅದು ಧರ್ಮಸ್ಥಳದ ಆಡಳಿತ ವಹಿಸಿಕೊಂಡಿದ್ದ ವೀರೇಂದ್ರ ಹೆಗ್ಡೆ ಅವರು ಅವರ ಪಿತಾರ್ಜಿತ ಆಸ್ತಿಯಿಂದ ಯಾವುದೇ ಹಣ ತಂದು ಹಾಕಿ ಬೆಳೆಸಿರೋ ಸಂಸ್ಥೆ ಅಲ್ಲ. ಕರ್ನಾಟಕದ ಎಲ್ಲ ಊರಿನ, ಕರ್ನಾಟಕದ ಆಚೆಗಿನ ಎಲ್ಲ ಊರಿನ ಪ್ರತಿ ಮನೆಯು ಮುಸ್ಲಿಮರು ಕ್ರಿಶ್ಚಿಯನ್ ರಾಜಿಗೆ ಕಳಿಸ್ಕೊಟ್ಟಿದ್ದಾರೆ ಮೋನ. ಇದು ಇಡೀ ಕರ್ನಾಟಕದ ಎಲ್ಲ ಜನರ ಒಪ್ಪುವ, ನಂಬುವ ದೈವ. ಅದಕ್ಕೆ ಅದ್ರ ಮೇಲೆ ಬಂದಿರುವಂತ ಈ ಆರೋಪ ತೊಳೆದು ಹೋಗ್ಬೇಕು. ಅದಕ್ಕೆ ಅಲ್ಲಿಯ ತನಿಖೆಗಳಾಗಿ ಸರಿಯಾಗಿ ಕ್ರಮ ಆಗಬೇಕು. ಆಮೇಲೆ ಈ ಪ್ರಕರಣದಲ್ಲಿ ಸೌಜನ್ಯ ಕೇಸಿನ ವಿರುದ್ಧ ರಾಜ್ಯದಾದ್ಯಂತ ನಡೆದಂತ ಹೋರಾಟದಲ್ಲಿ ಮಹೇಶ್ ಹೊಟ್ಟಿ ತಿಮ್ರವಡಿ ಅವರು ಮೈಸೂರಿಗೆ ಬಂದಾಗ ಅವಾಗಿಂದಲೂ ಒಡನಾಡಿಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ನಾವೆಲ್ಲರೂ ನಿಂತಿದ್ದೇವೆ. ಸ್ಟ್ಯಾನ್ಲಿ ಅವರು ನಿರಂತರವಾಗಿ ಅದರ ಜೊತೆಗೆ ಸೌತ್ ಜನರಿಗೆಲ್ಲ ಸುಮಾರು ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿ ಬಂದಿದ್ದಾರೆ. ಈಗ ವಸಂತ ಗಿಳಿಯಾರು ಸ್ಟ್ಯಾನ್ಲಿ ಅವರನ್ನ ಕ್ರಿಶ್ಚಿಯನ್ನು, ಅವನು ಹಿಂದೂ ಧರ್ಮದ ವಿರುದ್ಧ ಪಿತೂರಿ ಮಾಡ್ತಾನೆ ಅನ್ನೋ ಥರದಲ್ಲಿ ಮಾತಾಡ್ತಿರೋದು ಅತ್ಯಂತ ಅವಹೇಳನಕಾರಿ. ವಸಂತ ಗಿಳಿಯಾರ್ಗೆ ಸ್ಟ್ಯಾನ್ಲಿಯ ಬಗೆಗೆ, ಸ್ಟ್ಯಾನ್ಲಿಯ ಧರ್ಮವನ್ನು ಕುರಿತು ಹೇಳುವ ಯಾವ ನೈತಿಕತೆಯೂ ಇಲ್ಲ. ಧರ್ಮಾತೀತವಾಗಿ ಸ್ಟ್ಯಾನ್ಲಿ, ಒಡನಾಡಿ ಸಂಸ್ಥೆ, ಪರಶುರಾಮ್ ಎಲ್ಲರೂ ಕೂಡ ಹೆಣ್ಣು ಮಕ್ಕಳ ದೌರ್ಜನ್ಯದ ವಿರುದ್ಧ 35 ವರ್ಷಗಳಿಂದ ಹೋರಾಡ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲಿ ಈವರೆಗೆ ಯಾವೆಲ್ಲ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಿದೆಯೋ ಅಂತ ಕೇಸ್ಗಳಲ್ಲಿ, ಮಹತ್ವದ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ದಾರೆ, ಧರ್ಮಾತೀತವಾಗಿ ನಿಂತಿದ್ದಾರೆ. ಈ ವಿಚಾರದಲ್ಲಿ ವಸಂತ ಗಿಳಿಯಾರಾಗಲಿ ಆ ಥರದ ಅವರ ರೀತಿ ಮಾತಾಡುವ ಯಾರಿಗೂ ಕೂಡ ಸ್ಟ್ಯಾನ್ಲಿ ಬಗೆಗೆ, ಒಡನಾಡಿ ಬಗೆಗೆ ಮತ್ತು ಪ್ರಗತಿಪರ ಒಕ್ಕೂಟ ಸಂಘಟನೆಯವ್ರ ಬಗೆಗೆ ಯಾವುದೇ ಮಾತಾಡುವ ಯಾವುದೇ ನೈತಿಕತೆ ಇಲ್ಲ. ಯಾಕೆಂದ್ರೆ ಅವರು ಹೆಣ್ಣು ಮಕ್ಕಳ ಮೇಲೆ ಆಗಿರುವ ದೌರ್ಜನ್ಯನ ಹಿಂದೂ ಹೆಣ್ಮಕ್ಳ ಮೇಲೆ ಆಗಿದೆ. ಧರ್ಮಸ್ಥಳದ ಗ್ರಾಮದಲ್ಲಿ ಅವರು ಹಿಂದೂ ಪರ ಅಂತ ಆಗೋದ್ರಿಂದ ಹೆಣ್ಮಕ್ಳ ಮೇಲೆ ಆಗಿರೋ ಎಲ್ಲ ದೌರ್ಜನ್ಯಗಳನ್ನು ಅವರು ಬಲವಾಗಿ ಪ್ರತಿಭಟನೆ ಮಾಡಬೇಕಾಗಿತ್ತು ವಿರುದ್ಧ. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು 2.5 ವರ್ಷದ ಹಿಂದೆ ಸೌಜನ್ಯ ಪ್ರಕರಣನ CIDಗೆ ವಹಿಸಿ
ಸೇಡಿನಲ್ಲೂ ಆಗಲ್ಲ ಅಂತ ಹೇಳಿ CBI ಘೋಷಿಸೋದ್ರಲ್ಲಿ ನಮ್ದೇ ಪ್ರಮುಖ ಪಾತ್ರ ಇದೆ ಅಂತ ಅವ್ರು ಹೇಳಿದ್ದಾರೆ, ವಿಡಿಯೋ ಇದೆ. ಹಾಗಿದ್ಮೇಲೆ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ಲಿ, CT ರವಿ ಆಗ್ಲಿ, ಇನ್ಯಾರ್ಯಾರಾಗ್ಲಿ ಇವತ್ತು ಅದಕ್ಕೆ ವಿರುದ್ಧವಾಗಿ ಮಾತಾಡೋದಕ್ಕೆ ಏನು ಕಾರಣ? ಇದು ಬಗೆಗೆ ಸರಿಯಾಗಿ ತನಿಖೆ ಆಗಬೇಕು. ಇದು ನಡೆದಿರೋ ಪ್ರಕರಣಗಳು ನಿಜ ಮತ್ತು ಅದರಲ್ಲಿ ಯಾರನ್ನೆಲ್ಲ ಜನ ಗುಮಾನಿ ಮೇಲೆ ಮಾತಾಡ್ತಿದ್ದಾರೋ ಅವೆಲ್ಲವೂ ನಿಜ ಅನ್ನಿಸ್ತಿದೆ. ಯಾಕೆ ಅಂದ್ರೆ ಇವ್ರುಗಳೆಲ್ಲರ ನಡವಳಿಕೆ ನೋಡಿದಾಗ ಈಗ ಬಿಜೆಪಿ ವಿರುದ್ಧವಾಗಿದ್ದು ಇವತ್ತು ಪರವಾಗಿ ಯಾಕೆ ನಿಲ್ಲಕ್ಕೆ ಸಾಧ್ಯ? ಧರ್ಮಸ್ಥಳ ಸಂಸ್ಥೆ ಪರವಾಗಿ ನಾವ್ಯಾರು ಧರ್ಮಸ್ಥಳ ಸಂಸ್ಥೆ ವಿರುದ್ಧ ಎಲ್ಲಿಯೂ ಹೇಳೇ ಇಲ್ಲ. ಸೌಜನ್ಯ ಮತ್ತು ಪದ್ಮಲತಾ ಪ್ರಕರಣದಿಂದ ಸೌಜನ್ಯ ಪ್ರಕರಣದ ಹೊರಗಿನ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳ ನಿಗೂಢ ಕೊಲೆಗಳ ಹಿಂದಿರುವ ವ್ಯಕ್ತಿಗಳು ಯಾರು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಆ ಕುಟುಂಬಗಳಿಗೆ ನ್ಯಾಯ ಆಗಬೇಕು, ಸಿಗಬೇಕು ಮತ್ತು ಪರಿಹಾರ ಕೂಡ ಸಿಗಬೇಕು. ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ. ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿದ್ರೆ ಹೆಣ್ಮಕ್ಳು ರಕ್ಷಣೆ ಅಲ್ವಾ? ಅದು ಭಾರತ್ ಮಾತಾ ಕಿ ಜೈ ಅಂತಾರೆ, ಮಾತುಗೆ ಇವರು ಭಾರತ್ ಮಾತೆಯ ಸ್ವರೂಪ ಅಲ್ವಾ ನಮ್ಮ ಹೆಣ್ಮಕ್ಳು? ಅವ್ರು ನೆನೆಸ್ಕೊಂಡಾಗ ಇವ್ರಿಗೆ ದುಃಖ ಆಗ್ಬೇಕಿತ್ತಲ್ವ? ಅದು ನಮ್ಮನ್ನ ಕಾಡ್ತಾ ಇದೆ. ಅದಕ್ಕೋಸ್ಕರ ಪ್ರಗತಿಪರ ಸಂಘಟನೆ ಮತ್ತು ವ್ಯಕ್ತಿಗಳು, ಎಲ್ಲ ಸಂಘಟನೆಗಳು, ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘಟನೆಗಳು, ಪ್ರಗತಿಪರ ವ್ಯಕ್ತಿಗಳು ಎಲ್ಲರೂ ಕೂಡ ಸೇರಿ ಇದನ್ನ ನಾವು ಖಂಡಿಸ್ತೇವೆ. ಇದಕ್ಕೆ ಪೂರಕವಾಗಿ 10ನೇ ತಾರೀಕು ಬಹುಶಃ ನಗರದ ಕೇಂದ್ರ ಆಗಿರುವಂತಹ ಚಿಕ್ಕಡಿಯಾರ ಜಾಗದಲ್ಲಿ ಸ್ಕ್ವೇರ್ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತೇವೆ. ಆ ನಂತರ ಈ ಬಗೆಗೆ ಧರ್ಮಸ್ಥಳದಲ್ಲಿ ಆಗಿರುವ ನಿಗೂಢ ಕೊಲೆಗಳ ಹಿಂದಿನ ಮತ್ತು ಇಡೀ ಆ ಪ್ರದೇಶದಲ್ಲಿ ನಡೆದಿರುವ ಎಲ್ಲ ಅತಿಕ್ರಮಣ, ಅಕ್ರಮ, ದೌರ್ಜನ್ಯ ಇವೆಲ್ಲದರ ಬಗೆಗೆ ಅಲ್ಲಿ ಆ ಸುತ್ತಲಲ್ಲಿ ಕೆಲಸ ಮಾಡ್ತಿರುವಂತಹ ಇವತ್ತು ಯಾರೆಲ್ಲರೂ ಅದರಲ್ಲಿ ಧ್ವನಿಯಾಗಿದ್ದಾರೋ ನೊಂದವರ ಪರವಾಗಿ ಅವ್ರನ್ನೆಲ್ಲರನ್ನು ಕರೆಸಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ದಿನದ ಕಾರ್ಯಕ್ರಮ ಮಾಡುವಂತ ಯೋಚನೆ ಕೂಡ ಇದೆ.